ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾದಂತ ಮಾಹಿತಿಗಳನ್ನ ತಿಳಿಸ್ಕೊಡ್ತಿದ್ದೇವೆ. ನೋಡಿ ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಡ್ತಾ ಇರುವಂತ ಪ್ರಶ್ನೆ, ವರಮಹಾಲಕ್ಷ್ಮಿ ಹಬ್ಬದ ವ್ರತವನ್ನು ಯಾವ ದಿನಾಂಕದಲ್ಲಿ ಆಚರಣೆ ಮಾಡಬೇಕು, ಮತ್ತೆ ಯಾವ ಲಗ್ನದಲ್ಲಿ ನೀವು ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನ ಮಾಡಬೇಕು, ಇದರ ಬಗ್ಗೆ ತಮ್ಮೆಲ್ಲರಿಗೂ ಪ್ರಶ್ನೆಯಾಗಿ ನಿಂತಿರುತ್ತೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ಹಬ್ಬದ ದಿನದಲ್ಲಿ ನೀವು ಏನೆಲ್ಲ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕು, ಮತ್ತೆ ಸಾಂಪ್ರದಾಯಿಕವಾಗಿ ಲಕ್ಷ್ಮೀ ದೇವಿಗೆ ಯಾವ ರೀತಿ ಪೂಜೆಯನ್ನ ಮಾಡಬೇಕು ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೇವೆ. ಆದರೆ ಅದಕ್ಕೂ ಮೊದಲು ವೀಕ್ಷಕರೇ, ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ, ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ನೋಡಿ, ಈ ಶ್ರಾವಣ ಮಾಸದಲ್ಲಿ ಬರುವಂತ ವರಮಹಾಲಕ್ಷ್ಮಿ ಹಬ್ಬವು ಆಗಸ್ಟ್ 8ನೇ ತಾರೀಕು ಆಚರಣೆಯನ್ನ ಮಾಡುವಂತದ್ದು ತುಂಬಾ ಒಳ್ಳೆಯದು. ಅಂದ್ರೆ ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ 2ನೇ ಶ್ರಾವಣ ಶುಕ್ರವಾರದ ದಿನ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನು ಮಾಡ್ತೇವೆ. ಇಂತಹ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಆದರೆ ಅಥವಾ ಮುಟ್ಟಾದ ಸಮಯದಲ್ಲಿ ಆಚರಣೆ ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಮುಂದಿನ ಆಗಸ್ಟ್ 15ನೇ ತಾರೀಕು ಮತ್ತೆ 22ನೇ ತಾರೀಕು ಅಂದ್ರೆ 3ನೇ ಶುಕ್ರವಾರ 4ನೇ ಶುಕ್ರವಾರ ಕೂಡ ಮಾಡಬಹುದು. ಆದರೆ ಎಲ್ಲರೂ ಆಚರಣೆಯನ್ನು ಕಡ್ಡಾಯವಾಗಿ ಮಾಡುವಂತದ್ದು ಆಗಸ್ಟ್ 8ನೇ ತಾರೀಕು. ಇದು ರೆಗ್ಯುಲರ್ ಆಗಿ ಈ ಹಬ್ಬವನ್ನ ಆಚರಣೆಯನ್ನ ಮಾಡ್ತೇವೆ. ಮತ್ತೆ ಆಗದೇ ಇರುವವರು, ಈ ಹಬ್ಬವನ್ನ ನಮ್ಮ ಕೈಲಿ ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದವರು, ಮತ್ತೆ ಅವ್ರಿಗೆ ಏನಾರ ಒಂದು ಪ್ರಾಬ್ಲಮ್ಸ್ ಬಂದ್ರೂ ಕೂಡ ಅವ್ರು ಏನ್ ಮಾಡ್ಬೇಕಂದ್ರೆ 15ನೇ ತಾರೀಕು ಮತ್ತೆ 22ನೇ ತಾರೀಕು ಮಾಡಬಹುದು. ಇನ್ನು ಈ ದಿನದಲ್ಲಿ ಮುಹೂರ್ತಗಳು ನೋಡುವುದಾದ್ರೆ ರಾಹುಕಾಲ, ಈ ರಾಹುಕಾಲ ಬಂದು ಶುಕ್ರವಾರ 10 ಗಂಟೆ 51 ನಿಮಿಷದಿಂದ 12 ಗಂಟೆ 25 ನಿಮಿಷದವರೆಗೂ ಇರುತ್ತೆ. ಇನ್ನು ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 34 ನಿಮಿಷದಿಂದ 5 ಗಂಟೆ 8 ನಿಮಿಷದವರೆಗೂ ಇರುತ್ತೆ. ಇನ್ನು ಗುಳಿಕ ಕಾಲ ಬಂದು ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 16 ನಿಮಿಷದವರೆಗೂ ಇರುತ್ತೆ. ಈ 3 ಸಮಯದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನ ಮಾಡುವುದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾದ್ರೆ ಇನ್ನು ಯಾವ ಸಮಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನ ಮಾಡಬೇಕು, ಇದರ ಬಗ್ಗೆ ತಿಳಿಸ್ಕೊಡ್ತೇನೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೆ ಗೋಂದುಲಿ ಲಗ್ನದಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳು, ಕೆಲಸ ಕಾರ್ಯಗಳು ಮಾಡಬಹುದು. ಆದರೆ ನಾವು ಹೇಳುವಂತ ಸಮಯ ಯಾವುದೆಂದ್ರೆ ಮಿಥುನ ಲಗ್ನ, ಬೆಳಿಗ್ಗೆ 4 ಗಂಟೆಯಿಂದ 4 ಗಂಟೆ 30 ನಿಮಿಷದವರೆಗೂ ತುಂಬಾ ಉತ್ತಮವಾದಂತ ಸಮಯ ಇರುತ್ತೆ. ಈ ಲಗ್ನದಲ್ಲಿ ಮಾಡುವುದರಿಂದ ಮನೆ, ಆಸ್ತಿ, ಅಂತಸ್ತು, ಹಣ ಇವೆಲ್ಲವೂ ಪಡೆದುಕೊಳ್ತೀರಿ. ಜೊತೆಗೆ ನಿಮ್ಮ ಕೋರಿಕೆಗಳು ಅಮ್ಮನವರ ಆಶೀರ್ವಾದದಿಂದ ನೆರವೇರುತ್ತೆ. ಕೋಟಿ ಕೋಟಿ ಹಣವನ್ನ ಸಂಪಾದನೆ ಮಾಡ್ತೀರಾ. ಈ ವರ್ಷ ಪೂರ್ತಿ ಹಣದ ಲಾಭಗಳು ನಿಮಗೆ ಉತ್ತಮವಾಗಿ ಅತಿ ಹೆಚ್ಚಾಗಿ ನೀವು ಪಡೆದುಕೊಳ್ಳಬಹುದು. ಬೇಗ ಎದ್ದು ಅಮ್ಮನವರಿಗೆ ಅಲಂಕಾರ, ಶೃಂಗಾರ ಮಾಡಿ ಹೇಗೆ ಪೂಜೆ ಮಾಡಬೇಕು ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ನೋಡಿ, ಇಷ್ಟು ನಿಮಗೆ ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ರೆ ಅಟ್ಲೀಸ್ಟ್ ದೇವರ ಮುಂದೆ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಸಾಕು. ಆಮೇಲೆ ಇನ್ ಮಿಕ್ಕಿದ್ದು ಅಲಂಕಾರ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಈ ಲಗ್ನ ನಿಮಗೆ ತುಂಬಾ ಅದೃಷ್ಟವನ್ನ ತಂದು ಕೊಡುತ್ತೆ. ನಿಮ್ಮ ಕೋರಿಕೆಗಳು ಈಡೇರುತ್ತೆ. ಇಂಥ ಸಮಯ ಮಿಸ್ ಮಾಡ್ಕೋಬೇಡಿ. ಇನ್ನು ನಿಮಗೆ ಅಕಸ್ಮಾತ್ ಆಗಿ ಈ ಸಮಯ ಅಪ್ಪಿತಪ್ಪಿ ಮಿಸ್ ಆಯ್ತು ಅಂತ ಇದ್ರೆ ನಿಮಗೆ ಇನ್ನೊಂದು ಲಗ್ನ ತಿಳಿಸ್ತೇನೆ. ಅದು ತುಲಾ ಲಗ್ನ. 12 ಗಂಟೆಯಿಂದ 12 ಗಂಟೆ 50 ನಿಮಿಷದವರೆಗೂ ತುಂಬಾ ಉತ್ತಮವಾದಂತ ಸಮಯ ಇದೆ. ನಿಮಗೆ ಬೆಳಗಿನ ಜಾವ ಸಮಯ ಮಿಸ್ ಆಯಿತು ಅಂತ ಯೋಚನೆ ಮಾಡಬೇಡಿ. ಈ ಮಧ್ಯಾಹ್ನದ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು. ಇನ್ನು ನಿಮಗೆ ಈ 2 ಸಮಯದಲ್ಲೂ ಅಪ್ಪಿತಪ್ಪಿಯೂ ಕೂಡ ಪಿಕಪ್ ಮಾಡದೆ ಮಿಸ್ ಆಯಿತು ಅಂದ್ರೂ ಕೂಡ, ಅಥವಾ ಬೆಳಿಗ್ಗೆ ಮಧ್ಯಾಹ್ನ ಪೂಜೆ ಮಾಡೋದಿಲ್ಲ, ಸಾಯಂಕಾಲ ಅಮ್ಮನಿಗೆ ಪೂಜೆಯನ್ನ ಮಾಡ್ತೀವಿ ಅಂತ ಹೇಳೋವರೆಗೂ ಕೂಡ
ಒಂದು ಸಮಯ ಇದೆ, ಅಂದ್ರೆ ಇನ್ನೊಂದು ಸಮಯ ನಿಮಗೆ ತಿಳಿಸ್ಕೊಡ್ತೇನೆ. ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ನಿಮ್ ಕೈಲಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ, ಅಥವಾ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳದೆ ಇನ್ನು ನಿಮಗೆ ಪೂಜೆಗೆ ಸಮಯ ಬೇಕು ಅಂತ ಇದ್ರೆ, ಇನ್ನೊಂದು ಸಮಯ ನಿಮಗೆ ತಿಳಿಸ್ಕೊಡ್ತೇನೆ. ಅದು ಯಾವುದೆಂದ್ರೆ ಧನುರ್ಲಗ್ನ. ಇದು 5 ಗಂಟೆಯಿಂದ 5:30 ಇರುತ್ತೆ. ಈ 3 ಸಮಯದಲ್ಲೂ ಕೂಡ ನೀವು ಪೂಜೆಗಳನ್ನ ಮಾಡುವಂತದ್ದು ತುಂಬಾ ಒಳ್ಳೆಯದು. ನಿಮಗೆ ಯಾವ ಸಮಯ ನಿಮಗೆ ಅನುಕೂಲವಾಗುತ್ತೋ ಈ 3 ಸಮಯ ನೋಡ್ಕೊಂಡು ನಿಮ್ಮ ಸಮಯವನ್ನ ತೆಗೆದುಕೊಂಡು ಅಮ್ಮನವರಿಗೆ ಪೂಜೆಯನ್ನ ಅರ್ಪಿಸುವುದರಿಂದ ತುಂಬಾ ಅದೃಷ್ಟವನ್ನ ನಿಮಗೆ ಈ ಒಂದು ಆಶೀರ್ವಾದದ ಮೂಲಕದಲ್ಲಿ, ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹದ ಮೂಲಕದಲ್ಲಿ ಇಡೀ ವರ್ಷ ಪೂರ್ತಿ ಸಿಗುತ್ತೆ. ಇಂಥ ಸಮಯನ ಮಿಸ್ ಮಾಡ್ಕೊಳ್ಳದೆ ನೀವು ಪೂಜೆ ಪುನಸ್ಕಾರಗಳು ಅಮ್ಮನವರಿಗೆ ಅರ್ಪಿಸುವುದರಿಂದ ನಿಮಗೂ ಕೂಡ ಇಡೀ ವರ್ಷ ಪೂರ್ತಿ ಒಳ್ಳೆಯದಾಗುತ್ತೆ. ಇನ್ನು ಈ ಒಂದು ದಿನಾಂಕಕ್ಕೆ ಈ 3 ಲಗ್ನಗಳು ತುಂಬಾ ಅದೃಷ್ಟವನ್ನ ತಂದು ಕೊಡುತ್ತೆ. ಹಾಗಾಗಿ ಈ 3 ಲಗ್ನದಲ್ಲಿ ಕಂಪಲ್ಸರಿ ಯಾವುದಾದರೂ ಒಂದು ಸಮಯ ನೋಡಿಕೊಂಡು ಪೂಜೆಯನ್ನ ಮಾಡಿ. ಇಂಥ ಲಗ್ನದಲ್ಲಿ ಗುರು ಶುಕ್ರ ಇರುವುದರಿಂದ ನಿಮಗೆ ಅತಿ ಹೆಚ್ಚಾಗಿ ಈ ವರ್ಷ ಪೂರ್ತಿ ಹಣದ ಲಾಭ, ಹಣದ ಸುರಿಮಳೆ ನಿಮಗೆ ಸಿಗುತ್ತೆ. ಹಾಗಾಗಿ ನೀವು ಬೇರೆ ಯಾವ ಸಮಯದಲ್ಲಿ ಮಾಡ್ತೀನಿ ಅಂತ ಯೋಚನೆ ಮಾಡಿದ್ರೆ ನೀವು ಈ ವರ್ಷ ಪೂರ್ತಿ ಹಣವನ್ನ ಕಳೆದುಕೊಳ್ತೀರಿ. ಎಚ್ಚರವಾಗಿರಿ, ಇಂತಹ ವಿಷಯವನ್ನ ಸಮಯವನ್ನ ಕಳೆದುಕೊಳ್ಳಬೇಡಿ. ಇನ್ನು ಕೆಲವರು 8ನೇ ತಾರೀಕು ಮಾಡದೇ ಇದ್ದವರಿಗೆ 15 ಮತ್ತೆ 20ನೇ ತಾರೀಕಿಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನುವಂತ ಪ್ರಶ್ನೆ ಕಾಡ್ತಾ ಇರುತ್ತೆ. ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೇನೆ. ಈ ಅರ್ಲಿ ಮಾರ್ನಿಂಗು ಅಂದ್ರೆ 3:30ಯಿಂದ 4 ಗಂಟೆವರೆಗೆ ಸಮಯ ತುಂಬಾ ಚೆನ್ನಾಗಿರುತ್ತೆ. 15ನೇ ತಾರೀಕು ಮತ್ತೆ 20ನೇ ತಾರೀಕು ವರಮಹಾಲಕ್ಷ್ಮಿ ದೇವಿಗೆ ಪೂಜೆ ಮಾಡುವಂತವರಿಗೆ ಈ ಸಮಯ ತುಂಬಾ ಉತ್ತಮವಾಗಿರುತ್ತೆ. ಮತ್ತೆ ಮಧ್ಯಾಹ್ನ ಸೇಮ್ ಟೈಮ್ ಇರುತ್ತೆ. ನಾವು ಆಗ್ಲೇ ತಿಳಿಸಿದ್ವಲ್ಲ 8ನೇ ತಾರೀಕು, ಅದೇ ಸಮಯ ಮಧ್ಯಾಹ್ನನೂ ನೀವು ಮಾಡಬಹುದು. ಮತ್ತೆ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆವರೆಗೂ ಇರುತ್ತೆ. ಅಂದ್ರೆ ಅರ್ಧ ಗಂಟೆ ಸ್ವಲ್ಪ ಹಿಂದೆ ಮುಂದೆ ಹೋಗುತ್ತೆ. ಈ ಸಮಯದಲ್ಲಿ 15ನೇ ತಾರೀಕು 22ನೇ ತಾರೀಕು ಪೂಜೆಯನ್ನ ಮಾಡುವಂತವರಿಗೆ ಈ 3 ಸಮಯವನ್ನ ನೆನಪಿನಲ್ಲಿ ಇಟ್ಕೊಂಡು ಪೂಜೆಯನ್ನ ಮಾಡೋದ್ರಿಂದ ಮಾಡಿರುವ ಪೂಜೆಗಳಿಂದ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದರಿಂದ ವರಮಹಾಲಕ್ಷ್ಮಿಯ ದೇವಿಯ ಅನುಗ್ರಹ ನಿಮಗೆ ಸಿಗುತ್ತೆ. ಇನ್ನು ಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನ ಉಡಿಸಬೇಕು ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮೊದಲು ವೀಕ್ಷಕರೇ, ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಬರ್ತಾ ಇದೆ. ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ
1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ: ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತೆ. ಹಾಗಾದ್ರೆ ಇನ್ಯಾಕ್ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ. ನೋಡಿ ವೀಕ್ಷಕರೇ, ಅಮ್ಮನವರಿಗೆ ಕೆಂಪು ಬಣ್ಣದ ಸೀರೆ, ಕೇಸರಿ ಬಣ್ಣದ ಸೀರೆ, ಮತ್ತೆ ಹಳದಿ ಬಣ್ಣದ ಸೀರೆ, ಜೊತೆಗೆ ಹಸಿರು ಬಣ್ಣದ ಸೀರೆ, ಬಿಳಿ ಬಣ್ಣದ ಸೀರೆ ಮತ್ತು ಗೋಲ್ಡ್ ಬಣ್ಣದ ಸೀರೆ, ಇನ್ನು ಲೈಟ್ ಬ್ಲೂ ಕಲರ್ ಸೀರೆಯನ್ನ ಯೂಸ್ ಮಾಡಿ, ಮತ್ತೆ ಪಿಂಕ್ ಕಲರ್ ಸೀರೆಯನ್ನ ಅಮ್ಮನವರಿಗೆ ಉಡಿಸಬಹುದು. ಇದಿಷ್ಟು ಈ ವರ್ಷದಲ್ಲಿ ಬಹಳಷ್ಟು ವಿಶೇಷವಾಗಿರುವಂತ ಬಣ್ಣದ ಸೀರೆಗಳು ಅಮ್ಮನವರಿಗೆ ಅರ್ಪಿಸಬಹುದು. ಇದರಿಂದ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಜೊತೆಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ, ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತೆ. ಈ ಈ ಬಣ್ಣದ ಒಂದು ಬಟ್ಟೆಯನ್ನ ನೀವು ಬಿಟ್ಟು ನೀವು ಬೇರೆ ಕಲರ್ ಯೂಸ್ ಮಾಡ್ತೀನಿ ಅಂತ ಇದ್ರೆ ಅದು ನಿಮಗೆ ಸೇರಿದ್ದು. ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಇನ್ನು ಪೂಜೆ ಮಾಡುವಾಗ ಬೆಳ್ಳಿ ಅಥವಾ ತಾಮ್ರ ಇವೆರಡು ತುಂಬಾ ಅವಶ್ಯಕತೆ ಆಗಿರುತ್ತೆ. ಇನ್ನು ಹಣದ ಅನುಕೂಲ ತುಂಬಾ ಚೆನ್ನಾಗಿದ್ದವರು ಬೆಳ್ಳಿಯ ಬಿಂದಿಗೆ ಮತ್ತು ಕಳಸ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಮತ್ತೆ ಬೆಳ್ಳಿಯ ಚೆಂಬು ಇದನ್ನ ಇಟ್ಕೋಬೇಕಾಗುತ್ತೆ. ಇದು ತುಂಬಾ ಒಳ್ಳೆಯ ಒಂದು ಸಂಪ್ರದಾಯದ ಪದ್ಧತಿ ಆಗಿರುತ್ತೆ. ಇದು ಇಲ್ಲದೆ ಇರುವಂತವರು ಅಂದ್ರೆ ತುಂಬಾ ಬಡವರು ಇರುವಂತವರು ಇದನ್ನ ಇಡೋದಕ್ಕೆ ಸಾಧ್ಯವಾಗದೇ ಇದ್ದವರು ತಾಮ್ರದ ಬಿಂದಿಗೆ ಮತ್ತು ತಾಮ್ರದ ಚೆಂಬನ್ನ ಇಡುವುದರಿಂದ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ದೇವಿಯ ಅನುಗ್ರಹವು ಸಿಗುತ್ತೆ. ಮತ್ತೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲಿರುತ್ತೆ. ನಿಮ್ಮ ಚಾಯ್ಸ್ ನಿಮ್ಮಲ್ಲಿ ಅಂದ್ರೆ ನಿಮ್ಮ ನಿರ್ಧಾರ, ನಿಮ್ಮ ಒಂದು ಅನುಕೂಲ ನೋಡಿಕೊಂಡು ನಿಮಗೆ ಬೆಳ್ಳಿ ಇಡುವಂತ ಪ್ರಯತ್ನ ನಿಮಗೆ ಏನಾದ್ರು ಇತ್ತು ಅಂದ್ರೆ ಬೆಳ್ಳಿ ಇಡೋದಕ್ಕೆ ಸಾಧ್ಯ ಇದ್ರೆ ಅದನ್ನ ಇಟ್ಟು ಪೂಜೆ ಮಾಡಬಹುದು. ಇಲ್ಲದೆ ಇರೋರು ತಾಮ್ರದ ಒಂದು ಬಿಂದಿಗೆ ಮತ್ತು ತಾಮ್ರದ ಚೆಂಬನ್ನ ಇಟ್ಟು ಪೂಜೆ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡಬಹುದು. ಅದರಿಂದಲೂ ಕೂಡ ನಿಮಗೆ ಉತ್ತಮವಾದಂತ ಫಲಗಳು ಸಿಗುತ್ತೆ. ಇನ್ನು ನಿಮಗೆ ಪೂಜೆ ಮಾಡುವ ಮೊದಲು ಮನೆಯನ್ನ ಮೊದಲು ಸ್ವಚ್ಛ ಮಾಡಬೇಕು. ಅಂದ್ರೆ ಮೈಲಿಗೆ ಇಟ್ಕೊಂಡು ನೀವು ಪೂಜೆಯನ್ನ ಮಾಡಬೇಡಿ. ಇದು ಮಾಡೋದ್ರಿಂದ ಮನೆಯಲ್ಲಿ ದಾರಿದ್ರ್ಯತನ ಉಂಟಾಗುತ್ತೆ. ಮನೆಯನ್ನ ಹಿಂದಿನ ದಿನವೇ ನೀವು ಸ್ವಚ್ಛಗೊಳಿಸಬೇಕು. ಅಂದ್ರೆ ಒಂದು ಸ್ವಲ್ಪ ಉಪ್ಪು ಮತ್ತೆ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ನೀವು ತೆಗೆದುಕೊಂಡಿರುವಂತ ತೀರ್ಥವನ್ನ ಸ್ವಲ್ಪ ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಗಂಜಲವನ್ನ ಹಾಕಿ ಮನೆಯನ್ನ ಸ್ವಚ್ಛತೆ ಮಾಡಿ ನಂತರ ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಇದು ಆದ ನಂತರ ಲಕ್ಷ್ಮೀ ದೇವಿಗೆ ಅಲಂಕಾರ ನೈವೇದ್ಯವನ್ನು ಇಟ್ಟು ಶಾಸ್ತ್ರಬದ್ಧವಾಗಿ ನಾವು ಕೊಟ್ಟಿರುವಂತ 3 ಸಮಯದಲ್ಲಿ ನಿಮಗೆ ಅನುಕೂಲವಾಗುವ ಸಮಯವನ್ನ ನೋಡಿಕೊಂಡು ಪೂಜೆ ಮಾಡಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಿ. ಮತ್ತೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಮ್ಮ ಕೋರಿಕೆಗಳನ್ನ, ನಿಮ್ಮ ಆಸೆಗಳನ್ನ, ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ಲಕ್ಷ್ಮೀ ದೇವಿಯ ಆಶೀರ್ವಾದದ ಮೂಲಕದಲ್ಲಿ ನಿಮಗೆ ಈ ಒಂದು ವರ್ಷ ಪೂರ್ತಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇದಿಷ್ಟು ವೀಕ್ಷಕರೇ, ನೀವು ತಪ್ಪದೆ ಕಂಪಲ್ಸರಿ ಫಾಲೋ ಮಾಡೋದ್ರಿಂದ ಹಣ, ಆಸ್ತಿ, ಸಂಪತ್ತು ಇವೆಲ್ಲವೂ ಖಂಡಿತವಾಗ್ಲೂ 100% ನೀವು ಪಡೆದುಕೊಳ್ತೀರಾ. ಜೊತೆಗೆ ಮನೆ ಖರೀದಿ ಮಾಡ್ತೀರಿ. ಈ ವರ್ಷ ಪೂರ್ತಿ ಕೋಟಿ ಕೋಟಿ ಹಣವನ್ನ ಸಂಪಾದನೆಯನ್ನ ಮಾಡ್ತೀರಿ. ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ತಮ್ಮೆಲ್ಲರಿಗೂ ದೇವಿಯ ಆಶೀರ್ವಾದದಿಂದ ಒಳ್ಳೆಯದಾಗಲಿ. ಮತ್ತೆ ಇದರ ಬಗ್ಗೆ ನಮ್ಮ ದೇವಿಯ ಅನುಗ್ರಹದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತ ಒಂದು ಪ್ರಾರ್ಥನೆಯನ್ನ ನಾವು ನಮ್ಮ ಮೂಲಕದಲ್ಲಿ ಮಾಡ್ತೇವೆ.
ಮತ್ತೆ ನಾಡಿನ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ವೀಕ್ಷಕರೇ, ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಇನ್ನು ವೀಕ್ಷಕರೇ, ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ಉತ್ತಮವಾದಂತ ಸಲಹೆಗಳನ್ನ ಪಡೆದುಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ.